ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸರ್ಜರಶ್ರೀ ಟ್ಯುಟೋರಿಯಲ್ಸ್. ಇವತ್ತಿನ ಸೆಷನ್ನಲ್ಲಿ ಈ ಮೂರು ಪದಗಳನ್ನು ಎ ಆ್ಯಂಡ್ ದ ಈ ಮೂರು ಪದಗಳನ್ನು ನಮ್ಮ ವಾಕ್ಯಗಳಲ್ಲಿ ಹೇಗೆ ಬಳಸಬೇಕು ಆ್ಯಂಡ್ ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಬಂದಾಗ ಲ್ಯಾಂಗ್ವೇಜಲ್ಲಿ ಈ ಮೂರು ಪದಗಳನ್ನು ಅತಿ ಹೆಚ್ಚು ಬಳಕೆ ಮಾಡ್ಕೋತೀವಿ ಆ್ಯಂಡ್ ಸಮ್ಟೈಮ್ಸ್ ಈ ಪದಗಳನ್ನು ತಪ್ಪಾಗೂ ಕೂಡ ಬಳಕೆ ಮಾಡ್ಕೋತೀವಿ. ಸೂನ್ ಆಫ್ಟರ್ ದಿಸ್ ಸೆಷನ್ ಆ ತಪ್ಪುಗಳಿಗೆಲ್ಲ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. You will be able to use these words in a very good manner and easy way. Okay? Yes, let's begin. And ಈ ಮೂರು ಪದಗಳಿಗೆ ಗ್ರಾಮರಲ್ಲಿ ಆರ್ಟಿಕಲ್ಸ್ ಅಂತ ಹೆಸರು ಕೊಡ್ತೀವಿ ಆ್ಯಂಡ್ ಇವುಗಳನ್ನು ಡಿವೈಡ್ ಕೂಡ ಮಾಡ್ತೀವಿ, ಡೆಫಿನಿಟ್ ಆ್ಯಂಡ್ ಇಂಡೆಫಿನಿಟ್ ಆರ್ಟಿಕಲ್ ಅಂತ. ಓಕೆ, ಅವುಗಳೆಲ್ಲವುಗಳ ಬಗ್ಗೆ ನೋಡ್ತಾ ಬರೋಣ. ಮೊದಲನೇದಾಗಿ ಎ ಮತ್ತು ಆ್ಯನ್ ಇವುಗಳನ್ನು ನಾವು ಇಂಗ್ಲಿಷ್ ಗ್ರಾಮರಲ್ಲಿ ಇಂಡೆಫಿನಿಟ್ ಆರ್ಟಿಕಲ್ ಅಂತ ಕರಿತೀವಿ. ಡೆಫಿನಿಟ್ ಅಂದರೆ ನಿರ್ದಿಷ್ಟವಾದ, ಇನ್ಡೆಫಿನಿಟ್ ಅಂತ ಅಂದರೆ ನಿರ್ದಿಷ್ಟವಲ್ಲದ, ಅನಿರ್ದಿಷ್ಟ ಅಂತ ಅರ್ಥ ಕೊಡ್ತೀವಿ. ಓಕೆ ನೋಡಿ, ಹಾಗಾಗಿ ಇವುಗಳನ್ನು ನಾನ್ ಸ್ಪೆಸಿಫಿಕ್ ಅಥವಾ ಜನರಲ್ ಥಿಂಗ್ಸ್ಗಳನ್ನು ನಾವು ಮೆನ್ಷನ್ ಮಾಡೋದಕ್ಕೆ, ರೆಫರ್ ಮಾಡೋದಕ್ಕೆ ಬಳಸ್ತೀವಿ. ಜನರಲ್ ಥಿಂಗ್ಸ್ ಸಾಮಾನ್ಯವಾದ ವಿಷಯ ವಸ್ತುಗಳನ್ನು ಹೇಳೋದಕ್ಕೆ ಅಥವಾ ನಿರ್ದಿಷ್ಟವಲ್ಲದ ವಿಷಯಗಳನ್ನು ಹೇಳೋದಕ್ಕೆ. ಆ್ಯಂಡ್ ಎ ಮತ್ತು ಆ್ಯನ್ ಬಳಸೋದಕ್ಕೆ ಒಂದು ಸಿಂಪಲ್ ರೂಲ್ ಇದೆ. ನಾವು ಇವುಗಳನ್ನು ಚಾಯ್ಸ್ ಮಾಡ್ಕೋಬೇಕಾದ್ರೆ, ಅವುಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಇಲ್ಲಿ ಅವುಗಳ ಸೌಂಡ್ಗಳ ಆಧಾರದ ಮೇಲೆ ಆಯ್ಕೆ ಮಾಡ್ಕೋತೀವಿ. ಆ ಒಂದು ಪದ ಇದೆ ಅಂದ್ಕೊಳ್ಳಿ, ಆ ಪದದ ಮೊದಲ ಅಕ್ಷರದ ಉಚ್ಚಾರ ಏನಿರುತ್ತೆ ಅದರ ಆಧಾರದ ಮೇಲೆ ಎ ಬಳಸಬೇಕು ಅಥವಾ ಆ್ಯನ್ ಬಳಸಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು. ಮೋರೋವರ್ ಇಲ್ಲಿ ನೋಡಿ, ಎ ಅಥವಾ ಆ್ಯನ್ ಅಂತ ಹೇಳಿದ್ರೆ ಒಂದು ಅನ್ನೋ ಅರ್ಥ ಕೊಡುತ್ತೆ. ಇಂಗ್ಲೀಷಲ್ಲಿ ನಾವು ಒನ್ ಅಂತ ಪದ ಬಳಸಿ ನಾವು ಒಂದು ಅಂತ ಹೇಳೋದಕ್ಕೆ ಹೋಗಲ್ಲ. ಸಮ್ಟೈಮ್ಸ್, ನಾಟ್ ಆಲ್ ದ ಟೈಮ್. ಓಕೆ, ಈಗ ನೋಡಿ, ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಒನ್ ಬುಕ್ ಅಂತ ಹೇಳಲ್ಲ, ಐ ಹ್ಯಾವ್ ಎ ಬುಕ್ ಅಂತ ಹೇಳ್ತೀನಿ. ಎ ಅಂದರೆ ಒನ್ ಅಂತ ಮೀನಿಂಗ್ ಬಂದೇ ಬಿಡುತ್ತೆ ಅಲ್ಲಿ, ನೀವು ಮತ್ತೆ ಒನ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಓಕೆ, ಹಾಗೆ ನಾನು ಹೇಳ್ತೀನಿ, ಹೀ ಈಸ್ ಆ್ಯನ್ ಇಂಜಿನಿಯರ್, ಅವನು ಒಬ್ಬ ಇಂಜಿನಿಯರ್, ಆ್ಯನ್ ಇಂಜಿನಿಯರ್. ಒನ್ ಇಂಜಿನಿಯರ್ ಅಂತ ಹೇಳಿಲ್ಲ, ಒಬ್ಬ ಅಂತ ಹೇಳುವಾಗ ಆ್ಯನ್ ಇಂಜಿನಿಯರ್ ಅಂತ ಹೇಳ್ತೆ. ಹಾಗೆ ಐ ಹ್ಯಾವ್ ಆ್ಯನ್ ಆ್ಯಪಲ್, ನನ್ನ ಹತ್ರ ಒಂದು ಸೇಬು ಹಣ್ಣಿದೆ, ಆ್ಯನ್ ಆ್ಯಪಲ್. ಒನ್ ಆ್ಯಪಲ್ ಅಂತ ಹೇಳಿಲ್ಲ, ಆ್ಯನ್ ಆ್ಯಪಲ್ ಅಂತ ಹೇಳಿದೆ. ಹೀಗೆ ಒನ್ ಅಂತ ಪದವನ್ನು ನೀವು ರಿಪ್ಲೇಸ್ ಮಾಡಿಬಿಟ್ಟು ಎ ಅಥವಾ ಆ್ಯನ್ ಅಂತ ನಿಮ್ಮ ಸೆಂಟೆನ್ಸಸ್ಗಳಲ್ಲಿ ಬಳಸ್ಕೋಬೋದು ಇನ್ಮೇಲೆ. ಓಕೆ, ನೆಕ್ಸ್ಟ್, ಎ ಅನ್ನೋದನ್ನು ಯಾವಾಗ ಬಳಸಬೇಕು ಅಂತ ಅಂದರೆ ಬಿಫೋರ್ ಕನ್ಸನೆಂಟ್ ಸೌಂಡ್ಸ್. ಯಾವುದಾದ್ರೂ ಒಂದು ಪದ ಇದೆ ಅಂದರೆ ಆ ಪದದ ಮೊದಲ ಅಕ್ಷರ ಏನಾದರೂ ಕಾನ್ಸನೆಂಟ್ ಸೌಂಡ್ ಇದ್ದರೆ, ಈಗಾಗಲೇ ಸೌಂಡ್ಸ್ಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಓಕೆ, ಆ ಕಾನ್ಸನೆಂಟ್ ಸೌಂಡ್ ಇತ್ತು ಅಂದ್ಕೊಳ್ಳಿ, ಆವಾಗ ಎ ಅಂತ ಬಳಸಬೇಕು. ಓಕೆ ನೋಡಿ, ಇಲ್ಲಿ ಕನ್ಸನೆಂಟ್ ಸೌಂಡ್ ಪ್ರೊಡ್ಯೂಸ್ ಆಗಬೇಕಾದ್ರೆ ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇಲ್ಲ, ಅದನ್ನೇ ಹೇಳಿದ್ದೀವಿ ನೋಡಿ, ವೋಕಲ್ ಕಾರ್ಡ್ಸ್, ಟಂಗ್ ಅಥವಾ ಲಿಪ್ ಇವುಗಳನ್ನು ಮೂಮೆಂಟ್ ಇತ್ತು ಅಂದರೆ, ಇವುಗಳಿಗೆ ಟಚ್ ಮಾಡಿ ಇವುಗಳನ್ನ ಯೂಸ್ ಮಾಡಿಕೊಂಡು ನಾವು ಆ ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ವಿ ಅಂದರೆ ಅದು ಕಾನ್ಸನೆಂಟ್ ಸೌಂಡ್ ಅಂತ ಹೇಳಿದ್ದೀನಿ ನಿಮಗೆ ಅಲ್ವಾ. ನೋಡಿ, ಐ ಸಾ ಎ ಕಾರ್. ನೋಡಿ, ಸಿ ಅನ್ನೋದು ಇಲ್ಲಿ ಕ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ, ಅದಕ್ಕೋಸ್ಕರ ಎ ಕಾರ್ ಅಂತ ಹೇಳಿದೆ. ಈಗ ಒಂದು ವೇಳೆ ನಾನು ಇದನ್ನು ಐ ಸಾ ಇಲ್ಲಿ ಎಲಿಫೆಂಟ್ ಅಂತ ಇದ್ದಿದ್ರೆ ಆ್ಯನ್ ಎಲಿಫೆಂಟ್ ಅಂತ ಹೇಳ್ತಾ ಇದ್ದೆ ಅಲ್ವಾ. ಎಸ್, ಹಾಗೆ ಇಲ್ಲಿ ಕನ್ಸನೆಂಟ್ ಸೌಂಡ್ ಇದೆ, ಕ ಅನ್ನೋ ಸೌಂಡ್ ಏನಿದೆ ಕನ್ಸನೆಂಟ್ ಸೌಂಡ್ ಇದೆ, ಹಾಗಾಗಿ ಇದಕ್ಕೆ ಅ ಅಥವಾ ಎ ಅಂತಾನು ಪ್ರೊನೌನ್ಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್, ವವೆಲ್ ಸೌಂಡ್ ಬಂದರೆ, ಒಂದು ಪದದ ಮೊದಲ ಅಕ್ಷರ ವವೆಲ್ ಸೌಂಡನ್ನು ಪ್ರೊಡ್ಯೂಸ್ ಮಾಡಿದ್ರೆ ಆವಾಗ ಆ್ಯನ್ ಅಂತ ಬಳಸಿ. ಇಲ್ಲಿ ವವೆಲ್ ಸೌಂಡ್ ಅಂತ ಹೇಳಿದ್ರೆ ನಿಮ್ಮ ವೋಕಲ್ ಕಾರ್ಡಿಂದ ಡೈರೆಕ್ಟಾಗಿ ಏರ್ ಹೊರಗಡೆ ಪಾಸ್ ಆಗುತ್ತೆ. ನಿಮ್ಮ ಲಿಪ್ ಆಗಲಿ, ಟಂಗ್ ಆಗಲಿ, ಟೀತ್ ಆಗಲಿ ಯಾವುದೇ ಅಡೆತಡೆ ಉಂಟಾಗಲ್ಲ, ಹೇಳಿದ್ದೀನಿ ನಿಮಗೆ. ನೋಡಿ, ಶಿ ಹ್ಯಾಸ್ ಆ್ಯನ್ ಆ್ಯಪಲ್. ಆ ನೋಡಿ, ಮೊದಲ ಅಕ್ಷರ ಆ ಅಂತ ಹೇಳುವಾಗ ನಿಮ್ಮ ಹೊಟ್ಟೆ ಒಳಗಡೆಯಿಂದ ಆ ಗಾಳಿ ಈಸಿಯಾಗಿ ಹೊರಗಡೆ ಬರುತ್ತೆ. ಓಕೆ, ಇದು ವವೆಲ್ ಸೌಂಡ್ ಆಗಿದೆ, ಅದಕ್ಕೋಸ್ಕರ ಆ್ಯನ್ ಆ್ಯಪಲ್. ಪದೇ ಪದೇ ಹೇಳ್ತಾ ಇದ್ದೀನಿ, ಸೌಂಡ್ ಇಸ್ ಇಂಪಾರ್ಟೆಂಟ್, ನಾಟ್ ದ ಲೆಟರ್. ಓಕೆ, ಆ್ಯನ್ ಯೂನಿಟ್ ಅಂತ ಹೇಳಲ್ಲ, ಇಟ್ಸ್ ಎ ಯೂನಿಟ್. ವವೆಲ್ ಸೌಂಡ್ಸ್ಗಳಲ್ಲಿ, ಕಾನ್ಸನೆಂಟ್ ಸೌಂಡ್ಸ್ಗಳಲ್ಲಿ ಪ್ರೀವಿಯಸ್ ಸೆಷನಲ್ಲಿ ಹೇಳಿದ್ದೀನಿ ನಾನು ನಿಮಗೆ. ಓಕೆ, ನೆಕ್ಸ್ಟ್, ಇನ್ನು ಕೆಲವೊಂದು ಎಕ್ಸೆಪ್ಷನ್ಸ್ಗಳು ಬರುತ್ತೆ, ಅಪವಾದಗಳು ಅಂತ ಹೇಳ್ತೀವಿ.
ಎಚ್ ಅಂತ ಕೆಲವೊಂದು ಕಡೆ ನಾವೇನು ಮಾಡ್ತೀವಿ, ಈ ಎಚ್ ನಂತರ ಓ ಬರುತ್ತೆ, ಎಚ್ ನಂತರ ನಿಮಗೆ ಸಮ್ಟೈಮ್ಸ್ ಯು ಬರುತ್ತೆ, ಆವಾಗ ಎಚ್ ಸೈಲೆಂಟ್ ಆಗುತ್ತೆ, ಅಲ್ಲಿ ಆ್ಯನ್ ಅಂತಲೇ ಬಳಸಬೇಕು. ನೋಡಿ ಇಲ್ಲಿ ಸ್ವಲ್ಪ ಅಟೆನ್ಷನ್ ಕೊಡಿ. ಎಚ್ಚಿಂದ ಸ್ಟಾರ್ಟ್ ಆಗುವಂಥ ಕೆಲವೊಂದಿಷ್ಟು ಪದಗಳು ಅವುಗಳ ಜೊತೆಗೆ ಆ್ಯನ್ ಅಂತಲೇ ಬಳಸ್ಬಿಡಿ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಹೀ ಈಸ್ ಆ್ಯನ್ ಆನೆಸ್ಟ್ ಪರ್ಸನ್. ಇಲ್ಲಿ ಎಚ್ ಸೈಲೆಂಟ್ ಆಗುತ್ತೆ, ಓ ಇಂದ ನಿಮ್ಮ ಉಚ್ಚಾರನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಆ ಸೈಲೆಂಟ್ ಲೆಟರ್ಸ್, ಸೈಲೆಂಟ್ ವರ್ಡ್ಸ್ಗಳ ಬಗ್ಗೆ ನಾನು ಮಾತಾಡ್ತೀನಿ ನಂತರ ನಿಮಗೆ. ನೋಡಿ ಇಲ್ಲಿ ಎಚ್ ಆನೆಸ್ಟಲ್ಲಿ ಎಚ್ ಸೈಲೆಂಟ್ ಆಗುತ್ತೆ, ಹಾಗಾಗಿ ವವೆಲ್ ಸೌಂಡಿಂದ ಓ ಇಂದ ನಿಮ್ಮ ಉಚ್ಚಾರ ಸ್ಟಾರ್ಟ್ ಆಗುತ್ತೆ. ಆ್ಯನ್ ಆನೆಸ್ಟ್ ಪರ್ಸನ್ ಅಂತ ಹೇಳಬೇಕು. ಹಾಗೆ ಆ್ಯನ್ ಆರ್, ಹವರ್ ಅಂತ ಹೇಳಲ್ಲ. ಓಕೆ, HOUR ಹವರ್ ಅಂತ ಹೇಳಲ್ಲ, ಅದನ್ನು ಆರ್, ಆ್ಯನ್ ಆರ್, ಹಾಫ್ ಆ್ಯನ್ ಆರ್ ಅಂತ ಹೇಳ್ತೀರಲ್ವ ನೀವು. ಎಸ್, ಹಾಗೆ ಇಲ್ಲಿ ಎಚ್ ಸೈಲೆಂಟ್ ಆದಾಗ ಆ್ಯನ್ ಅಂತ ಬಳಸ್ಕೊಳ್ಳಿ. ಓಕೆ, ನೆಕ್ಸ್ಟ್ THE. ಇದನ್ನು ದಿ, ದ ಎರಡೂ ರೀತಿ ಬಳಕೆ ಮಾಡ್ತೀವಿ, ಅಲ್ಲೂ ಕೂಡ ವ್ಯತ್ಯಾಸ ಇದೆ, ಹೇಳ್ತೀನಿ ನಾನು ನಿಮಗೆ. ಇದನ್ನು ಯಾವಾಗ ಬಳಸಬೇಕು, ಇದನ್ನು ನಾವು ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೀವಿ. ಆ್ಯಂಡ್ ಇದನ್ನು ಸ್ಪೆಸಿಫಿಕ್ ವಿಷಯಗಳಿಗೆ ನಾವು ಬಳಸ್ತಾ ಬರ್ತೀವಿ. ಡೆಫಿನೆಟ್, ನಿರ್ದಿಷ್ಟವಾದ, ಡೆಫಿನೆಟ್ ಆರ್ಟಿಕಲ್ ಅಂದ್ರೇನು, ನಿರ್ದಿಷ್ಟವಾದ ವಿಷಯಗಳನ್ನು, ವಸ್ತುಗಳನ್ನು, ವ್ಯಕ್ತಿಗಳನ್ನು ಐಡೆಂಟಿಫೈ ಮಾಡಿ ಹೇಳಬೇಕಾದ್ರೆ ಈ THE ಅನ್ನೋ ಪದನ ಬಳಸ್ಕೊಡಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ. ಅದೇ ಜನರಲ್ ವಿಷಯಗಳನ್ನು ಬೇಡ, ಆದರೆ ಸ್ಪೆಸಿಫಿಕ್ ವಿಷಯಗಳನ್ನು ಹೇಳೋದಕ್ಕೆ ಇವುಗಳನ್ನು ಬಳಸಿ. ನೋಡಿ ಇಲ್ಲಿ ಸ್ಪೆಸಿಫಿಕ್ ಆಗಿ ನೋನ್ ಥಿಂಗ್ಸ್ಗಳ ಬಗ್ಗೆ ಮಾತಾಡಬೇಕಾದ್ರೆ ಇವುಗಳನ್ನ ಬಳಸ್ಕೋಬೇಕು ಅಂತ ಇದೆ. ಫಾರ್ ಎಕ್ಸಾಂಪಲ್, ಐ ಸಾ ದ ಕ್ಯಾಟ್ ಇನ್ ದ ಗಾರ್ಡನ್. ನೋಡಿ, ದ ಕ್ಯಾಟ್ ಅಂತ ಬಳಸಿದೆ. ಒಂದೇ ಕ್ಯಾಟ್ ಇದೆಯಲ್ಲ, ದ ಅಂತ ಏನಕ್ಕೆ ಬಳಸಬೇಕು? ಮೋರ್ ಓವರ್ THE ಅನ್ನೋ ಪದನ ನೀವು ಸಿಂಗ್ಯುಲರ್ಗೂ ಬಳಸ್ಬೋದು, ಪ್ಲೂರಲ್ಗೂ ಬಳಸ್ಬೋದು. ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಇಲ್ಲಿ ನೋಡಿ, ಸಿಚುವೇಶನ್ ಕೊಟ್ಟಿದ್ದೀವಿ. ಏನು? ರೆಫರಿಂಗ್ ಟು ಅ ಸ್ಪೆಸಿಫಿಕ್ ಕ್ಯಾಟ್ ದಟ್ ಬೋತ್ ದ ಸ್ಪೀಕರ್ ಆ್ಯಂಡ್ ಲಿಸ್ನರ್ ನೋ ಅಬೌಟ್. ನೋಡಿ, ನನಗೂ ಗೊತ್ತು, ಅವ್ರಿಗೂ ಗೊತ್ತು, ಇಬ್ರಿಗೂ ಗೊತ್ತು ಆ ಒಂದು ನಿರ್ದಿಷ್ಟವಾದ ಬೆಕ್ಕು ಅಂತ. ನನಗೂ ಗೊತ್ತು, ಹೇಳೋವನಿಗೆ, ಕೇಳೋವನಿಗೂ ಕೂಡ ಗೊತ್ತು ಅದು. ಆ ಥರ ಇದ್ದಾಗ ಆ ಬೆಕ್ಕಿಗೆ ನಾನು ದ ಅಂತ ಬಳಸ್ಬಿಟ್ಟು ಅಡ್ರೆಸ್ ಮಾಡ್ತೀನಿ, ನಿರ್ದಿಷ್ಟವಾಗಿ ಹೇಳಬೇಕಾದ್ರೆ. ಹಾಗಾದರೆ ಈ ಥರ ನಾವು ದ ಅಂತ ಯಾವ್ಯಾವ ಸಂದರ್ಭದಲ್ಲಿ ಬಳಸ್ಬೋದು ಅಂತ ನೋಡೋದಾದರೆ, ದೆರ್ ಆರ್ ಮಲ್ಟಿಪಲ್ ಸಿಚುವೇಶನ್ಸ್ ವೇರ್ ಯು ಕ್ಯಾನ್ ಯೂಸ್ THE, ದ ಆರ್ ದಿ. ಲೆಟ್ ಮಿ ಟೆಲ್ ಯು. ನೋಡಿ, ಮೊದಲನೇದು ಸಿಂಗ್ಯುಲರ್ ನೌನ್ಸ್ಗಳ ಜೊತೆ ನೀವು ಬಳಸ್ಕೋಬೋದು. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಿಂಗ್ಯುಲರ್ ನೌನ್ಸ್ ಅಂದರೆ ಹೇಗೆ? ಒನ್ ಆಫ್ ಇಟ್ಸ್ ಕೈಂಡ್ಸ್. ಇದು ತುಂಬ ಇಂಪಾರ್ಟೆಂಟ್. ಜಗತ್ತಿನಲ್ಲಿ ಅದು ಒಂದೇ ಒಂದು ಮಾಸ್ಟರ್ ಪೀಸ್ ಅಂತ ಹೇಳ್ತೀರಲ್ವ. ಎಸ್, ಆವಾಗ ದ ಬಳಸ್ಕೋಬೇಕು. ಯಾವುದಿದೆ ಜಗತ್ತಿನಲ್ಲಿ ಒಂದೇ ಇರೋದು? ಭೂಮಿ ಒಂದೇ ಇದೆ. ಹಲವಾರು ಭೂಮಿಗಳಿದೆ ಅಂತ ಹೇಳ್ತಾರೆ, ಬಟ್ ವಿ ಹ್ಯಾವ್ ನಾಟ್ ಫೌಂಡ್ ಇಟ್ ಯೆಟ್ ಅಲ್ವಾ. ಸೂರ್ಯ, ಓಕೆ, ಆ ಥರದ ಜಗತ್ತಿನಲ್ಲಿ ಒಂದೇ ಒಂದು ಇದ್ವು ಅಂದ್ಕೊಳ್ಳಿ, ಆವಾಗ ನೀವು ದ ಅಂತ ಬಳಸಿ. ಫಾರ್ ಎಕ್ಸಾಂಪಲ್, ದ ಸನ್ ಈಸ್ ಶೈನಿಂಗ್. ಬರೀ ಸನ್ ಈಸ್ ಶೈನಿಂಗ್ ಅಂತ ಹೇಳಬೇಡಿ, ದ ಸನ್ ಅಂತ ಹೇಳಲೇಬೇಕು. ದ ಸನ್, ದ ಮೂನ್, ದ ಸ್ಟಾರ್ಸ್. ಸ್ಟಾರ್ಸ್ನ ಡೂಪ್ಲಿಕೇಟ್ ಮಾಡೋಕ್ಕಾಗತ್ತಾ ನೀವು? ಇನ್ನೊಂದು ಡೂಪ್ಲಿಕೇಟ್ ಸ್ಟಾರ್ನ ತರೋಕ್ಕಾಗತ್ತಾ? ನೋ. ಓಕೆ, ದ ಸ್ಕೈ, ಆ ಥರದ್ದು. ದೆನ್ ಬಿಫೋರ್ ಪ್ಲೂರಲ್ ನೌನ್ಸ್, ಪ್ಲೂರಲ್ ನೌನ್ಗಳಿಗಿಂತ ಮುಂಚೆ. ಆದರೆ ಯಾವಾಗ ಬಳಸಬೇಕು? ಸ್ಪೆಸಿಫಿಕ್ ಆಗಿರಬೇಕು ಅಲ್ಲಿ. ನೋಡಿ, ಫಾರ್ ಎಕ್ಸಾಂಪಲ್, ದ ಸ್ಟೂಡೆಂಟ್ಸ್ ಇನ್ ಮೈ ಕ್ಲಾಸ್ ಆರ್ ವೆರಿ ಇಂಟೆಲಿಜೆಂಟ್. ನನ್ನ ತರಗತಿಯಲ್ಲಿರೋ ಸ್ಟೂಡೆಂಟ್ಸು. ನೋಡಿ, ಯಾವ ಸ್ಟೂಡೆಂಟ್ಸು? ಸ್ಪೆಸಿಫಿಕ್ ಆಗಿ ಹೇಳ್ತೀನಿ, ನನ್ನ ತರಗತಿಯಲ್ಲಿರೋ ಸ್ಟೂಡೆಂಟ್ಸು ತುಂಬ ಇಂಟೆಲಿಜೆಂಟ್ ಇದ್ದಾರೆ. ಸ್ಟೂಡೆಂಟ್ಸ್ಗಳು ತುಂಬ ಜನ ಇದ್ದಾರೆ, ಆದರೆ ನನ್ನ ತರಗತಿ ಅಂತ ಸ್ಪೆಸಿಫಿಕ್ ಐಡೆಂಟಿಟಿ ಕೊಟ್ಟೆ ಅವರಿಗೆ ಅಲ್ವಾ. ಈ ಥರ ಹೇಳುವಾಗ, ಸ್ಪೆಸಿಫಿಕ್ ಸ್ಟೂಡೆಂಟ್ಸ್ಗಳ ಬಗ್ಗೆ ಮಾತಾಡುವಾಗ ನಾನು ಇಲ್ಲಿ ದ ಅಂತ ಬಳಸ್ಕೋತೀನಿ. ಓಕೆ, ನೆಕ್ಸ್ಟ್ ಯುನೀಕ್ ಆಬ್ಜೆಕ್ಟ್ಸ್. ನೋಡಿ, ಯಾವುದನ್ನು ನೀವು ಕಾಪಿ ಮಾಡೋದಕ್ಕಾಗಲ್ಲ, ಯುನೀಕ್ ಇರ್ತವೆ. ಆ ಥರದ್ದು ಇನ್ನೊಂದು ನೀವು ಕಾಪಿ ರೆಡಿ ಮಾಡೋಕ್ಕಾಗಲ್ಲ ಅಂತ ಇರುತ್ತೆ, ಅವುಗಳನ್ನು ಹೇಳುವಾಗ ನೀವು ಈ ಥರ ದ ಬಳಸ್ಬೋದು. ಫಾರ್ ಎಕ್ಸಾಂಪಲ್, ಹಿ ಈಸ್ ದ ಬೆಸ್ಟ್ ಶೆಫ್ ಇನ್ ಟೌನ್. ದ ಬೆಸ್ಟ್ ಶೆಫ್. ನೋಡಿ, ಯುನೀಕ್ ಮತ್ತು ಆಲ್ಮೋಸ್ಟ್ ಅಮಂಗ್ ಎಲ್ಲ ಶೆಫ್ಗಳಲ್ಲಿ ಅವರು ತುಂಬ ಬೆಸ್ಟ್ ಶೆಫ್ ಅಂತ ಹೇಳುವಾಗ, ಯುನೀಕ್ ಆಬ್ಜೆಕ್ಟ್ಸ್ಗಳನ್ನ ಹೇಳುವಾಗಲೂ ಕೂಡ ಬಳಸ್ಕೋತೀವಿ. ಓಕೆ, ಇನ್ನು ಆರ್ಡಿನಲ್ ನಂಬರ್ ಬಳಸಬೇಕಾದ್ರೆ, ಆರ್ಡಿನಲ್ ನಂಬರ್ ಅಂತ ಅಂದರೆ ಆರ್ಡರ್,
ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಏನು ಬಳಸ್ತಿರಲ್ವ ಆರ್ಡರ್, 1 2 3 ಅಲ್ಲ. ಓಕೆ, ಆರ್ಡರ್ಸ್ಗಳನ್ನು ಹೇಳುವಾಗ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಹೇಳುವಾಗ ದ ಫಸ್ಟ್, ದ ಸೆಕೆಂಡ್, ದ ಥರ್ಡ್ ಅಂತ ಬಳಸಿ. ಹಾಗೆ ಇನ್ನು ಕೆಲವು ಸಾರಿ ನಾವು ದಿನಾಂಕಗಳನ್ನು ಮೆನ್ಷನ್ ಮಾಡುವಾಗ, ಯಾರಾದರೂ ನಿಮಗೆ ಬರ್ತ್ಡೇ ಆವಾಗಿದೆ ಅಂತ ಕೇಳ್ತಾರೆ, ಆವಾಗ ಮೈ ಬರ್ತ್ಡೇ ಈಸ್ ಆನ್ ದ 31st, ಹಿಸ್ ಬರ್ತ್ಡೇ ಈಸ್ ಆನ್ ದ 20th. ಇದೇ ಥರ ಹೇಳಿ, ದ ಬಳಸ್ಬಿಟ್ಟೆ ಈ ಆರ್ಡಿನಲ್ ನಂಬರನ್ನು ಬಳಸಬೇಕು. ಐ ಗಾಟ್ ದ 7th ರ್ಯಾಂಕ್, ದ 7th ರ್ಯಾಂಕ್. ಓಕೆ, ನೋಡಿ ಎಕ್ಸಾಂಪಲ್ ಇಲ್ಲಿದೆ. ಹಿ ಈಸ್ ದ 3rd ಪರ್ಸನ್ ಐ ಹ್ಯಾವ್ ಟಾಕ್ಡ್ ಟು ಟುಡೇ. ನಾನು ಮಾತಾಡಿದಂಥ ವ್ಯಕ್ತಿಗಳಲ್ಲಿ ಅವನು 3ನೇಯ ವ್ಯಕ್ತಿ, ದ 3rd ಪರ್ಸನ್. ಓಕೆನಾ? ಆ್ಯಂಡ್ ಯುನೀಕ್ ಆಬ್ಜೆಕ್ಟ್ಸ್ ಅಂತ ಬಂದಾಗ ಯಾವುದೇ ಥರದ ಯುನೀಕ್ ಆಬ್ಜೆಕ್ಟ್ಸ್ಗಳನ್ನ ಬಳಸ್ಬೋದು ನೀವು ಸ್ಪೆಷಲ್ ಐಡೆಂಟಿಫಿಕೇಶನ್ ಕೊಟ್ಟು ಹೇಳುವಾಗ. ಫಾರ್ ಎಕ್ಸಾಂಪಲ್, ದ ಪರ್ಸನ್ ಹೂ ಈಸ್ ವೇರಿಂಗ್ ಬ್ಲ್ಯಾಕ್ ಡ್ರೆಸ್ ಈಸ್ ಮೈ ಬ್ರದರ್. ದ ಗರ್ಲ್ ಹೂ ಈಸ್ ವೇರಿಂಗ್ ಪಿಂಕ್ ಡ್ರೆಸ್ ಈಸ್ ಮೈ ಸಿಸ್ಟರ್. ಈ ಥರ ಸ್ಪೆಷಲ್ ಐಡೆಂಟಿಫಿಕೇಶನ್ ಕೊಟ್ಟು ಹೇಳುವಾಗಲೂ ಕೂಡ ದ ಗರ್ಲ್, ದ ಬಾಯ್ ಅಂತ ಹೇಳ್ಬೋದು ನೀವು. ಓಕೆ, ನೆಕ್ಸ್ಟ್ ಜಿಯೋಗ್ರಫಿಕಲ್ ಲೊಕೇಶನ್ಸ್ಗಳ ಬಗ್ಗೆ ಮಾತಾಡುವಾಗ ನೋಡಿ, ಜಿಯೋಗ್ರಫಿಕಲ್ ಲೊಕೇಶನ್ಸ್ ಅಂದರೆ ಅದು ನದಿಗಳ ಹೆಸರುಗಳಿರ್ಬೋದು, ಸಮುದ್ರ ಮತ್ತು ಮಹಾಸಾಗರಗಳ ಹೆಸರುಗಳಿರ್ಬೋದು, ಅಥವಾ ಈ ಮರುಭೂಮಿಗಳ ಹೆಸರುಗಳಿರ್ಬೋದು, ಮೌಂಟೇನ್ ರೇಂಜಸ್ ಅಂದರೆ ಬೆಟ್ಟಗಳ ಸಾಲುಗಳ ಹೆಸರುಗಳಿರ್ಬೋದು, ಅಥವಾ ಗ್ರೂಪ್ಸ್ ಆಫ್ ಐಲ್ಯಾಂಡ್ಸ್ ದ್ವೀಪಗಳ ಹೆಸರುಗಳಿರ್ಬೋದು. ಅವುಗಳ ಹೆಸರುಗಳ ಜೊತೆಗೆ ನೀವು ದ ಅಂತ ಬಳಸ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ದ ನೈಲ್, ನೈಲ್ ನದಿ ಇದೆಯಲ್ಲ, ದ ನೈಲ್ ಅಂತ ಹೇಳ್ತೀನಿ. ಹಾಗೆ ದ ಗಂಗಾ, ದ ಯಮುನಾ, ದ ಕಾವೇರಿ, ದ ತುಂಗಭದ್ರಾ ಅಂತ ಬಳಸಿ. ದ ನೈಲ್ ಇಸ್ ದ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್. ನೋಡಿ, ದ ಲಾಂಗೆಸ್ಟ್ ಅಂತ ಬಳಸಿದ್ವಿ. ಇಲ್ಲೂ ದ ಬಳಸಿದ್ದೀವಿ, ಇಲ್ಲೂ ದ ಬಳಸಿದ್ದೀವಿ. ಏನಕ್ಕೆ? ಈ ಥರ ಸೂಪರ್ಲೇಟಿವ್ ಡಿಗ್ರೀಸ್ ಬಳಸಬೇಕಾದ್ರೆ, ನಂತರ ನಿಮಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಹೇಳ್ತೀನಿ, ಆವಾಗ ಗೊತ್ತಾಗುತ್ತೆ. ಓಕೆ, ಈ ಥರ EST ಅಂತ ಬಳಸೋದಾದರೆ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ದ ಅಂತ ಬಳಸಲೇಬೇಕು. ನೆನ್ಪಿಟ್ಕೊಳ್ಳಿ, ಅಲ್ಲೂ ಕೂಡ ನಾನು ಇದನ್ನು ರಿಪೀಟ್ ಮಾಡ್ತೀನಿ ನಿಮಗೆ ಕಂಪ್ಯಾರಿಸನ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ. ಹಾಗೆ ಓಷನ್ ಅಥವಾ ಸೀಸ್, ಸಮುದ್ರ ಮತ್ತು ಮಹಾಸಾಗರಗಳ ಹೆಸರುಗಳ ಜೊತೆಗೆ ಹೇಳಬೇಕಾದ್ರೆ ದ ಪೆಸಿಫಿಕ್ ಓಷನ್. ಓಕೆ, ಇನ್ನು ದ ಥಾರ್, ಆನಂತರ ಮೌಂಟೇನ್ ರೇಂಜಸ್ಗೆ ದ ಹಿಮಾಲಯಾಸ್, ಗ್ರೂಪ್ ಆಫ್ ಐಲ್ಯಾಂಡ್ಸ್ಗೆ ಈ ಥರ ಹೇಳ್ಬೋದು ದ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್. ಓಕೆ, ಸೊ ಈ ಥರ ದ ಅಂತ ಬಳಸ್ಕೊಳ್ಳಿ. ಇನ್ನು ಸ್ಪೆಸಿಫಿಕ್ ಕೌಂಟಬಲ್ ನೌನ್ಸ್ಗಳ ಜೊತೆಗೆ ನೀವು ಈ ದ ಅನ್ನೋದನ್ನು ಬಳಸ್ಬೋದು. ನೋಡಿ ಇಲ್ಲಿ, ಐ ಹ್ಯಾವ್ ಎ ಡಾಗ್, ದ ಡಾಗ್ ಈಸ್ ಬ್ರೌನ್. ಇಲ್ಲಿ ಮೊದಲನೇ ಸಾರಿ ಬಳಸಬೇಕಾದ್ರೆ ಎ ಡಾಗ್ ಅಂತ ಹೇಳಿದೆ, ಎರಡನೇ ಸಾರಿ ಬಳಸಬೇಕಾದ್ರೆ ದ ಡಾಗ್ ಅಂತ ಹೇಳಿದೆ. ಯಾಕೆ? ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು, ಒಂದು ವಸ್ತು ಇರ್ಬೋದು, ನಿಮ್ಮ ಸ್ಟೇಟ್ಮೆಂಟಲ್ಲಿ ಮೊದಲ ಬಾರಿಗೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದರೆ ಅಲ್ಲಿ ಎ ಅಂತ ಬಳಸಿ. ಆಲ್ರೆಡಿ ಮೊದಲ ಬಾರಿ ಇಂಟ್ರೊಡ್ಯೂಸ್ ಮಾಡಿದ್ದೀರಿ, ಅದ್ರ ಬಗ್ಗೆನೇ ನೀವು ಕಂಟಿನ್ಯೂ ಮಾಡಿ ಹೇಳ್ತಾ ಇದ್ದೀರಾ ಅಂದ್ಕೊಳ್ಳಿ, ಆ ವ್ಯಕ್ತಿ ಬಗ್ಗೆನೇ ಹೇಳ್ತಾ ಇದ್ದೀರಾ ಅಂದ್ಕೊಳ್ಳಿ, ಆವಾಗ ದ ಅಂತ ಬಳಸಬೇಕು. ಫಾರ್ ಎಕ್ಸಾಂಪಲ್, ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ. ಎ ಗರ್ಲ್ ಈಸ್ ಎಂಟರಿಂಗ್ ಇನ್ ಟು ದ ಶಾಪ್ ಆ್ಯಂಡ್ ಶಿ ಬಾಟ್ ಸಮ್ ವೆಜಿಟೇಬಲ್ಸ್. ದ ಗರ್ಲ್ ಡಿಡ್ ನಾಟ್ ಪೇ. ನೋಡಿ, ಫಸ್ಟ್ ಬಳಸಬೇಕಾದ್ರೆ ಎ ಗರ್ಲ್ ಅಂತ ಹೇಳಿದೆ, ಎರಡನೇ ಸಾರಿ ಆ ಗರ್ಲ್ನ ನಾನು ರೆಫರ್ ಮಾಡಿ ಹೇಳಬೇಕಾದ್ರೆ ದ ಅಂತ ಬಳಸುತ್ತೆ. ಯಾಕೆ? ಇದೇ ಥರ ರೂಲ್ಸ್ ಇದೆ. ಓಕೆ, ಮೊದಲ ಬಾರಿ ವ್ಯಕ್ತಿನ ನೀವು ಮೆನ್ಷನ್ ಮಾಡಬೇಕಾದ್ರೆ ಎ ಅಂತ ಮೆನ್ಷನ್ ಮಾಡ್ಬೋದು, ಎರಡನೇ ಸಾರಿ ವ್ಯಕ್ತಿನ ಮೆನ್ಷನ್ ಮಾಡಬೇಕಾದ್ರೆ ನೀವು ಅಲ್ಲಿ ದ ಅಂತ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ನಿಮ್ಮ ಹೆಸರುಗಳ ಜೊತೆಗೆ ಪ್ರಾಪರ್ ನೌನ್ ಅಂತ ಏನಿದೆ, ಆ ಪ್ರಾಪರ್ ನೌನ್ಗಳ ಜೊತೆಗೆ ಎ ಆ್ಯಂಡ್ ದ ಇವ ಯಾವ ಆರ್ಟಿಕಲ್ಗಳು ನೀವು ಉಪಯೋಗಿಸಬಾರ್ದು. ಆ್ಯಂಡ್ ಕ್ರೀಡೆಗಳ ಹೆಸರುಗಳ ಜೊತೆಗೂ ಕೂಡ ಆರ್ಟಿಕಲ್ಸ್ಗಳನ್ನು ಯೂಸ್ ಮಾಡಬಾರ್ದು. ಎ ಆ್ಯಂಡ್ ದ ಅಂತ ಯಾವುದೇ ಕ್ರೀಡೆ, ಯಾವುದೇ ಗೇಮ್ಸ್ಗಳ ಹೆಸರುಗಳ ಜೊತೆ ನೀವು ಇದನ್ನು ಬಳಸಬಾರ್ದು, ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್, ಬಿಫೋರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳ ಹೆಸರುಗಳಿಗಿಂತ ಮುಂಚೆ ಸಂಗೀತ ವಾದ್ಯಗಳು ಅಂತ ಹೇಳ್ತೀವಿ. ಶಿ ಪ್ಲೇಸ್ ದ ಪಿಯಾನೋ, ದ ತಬಲಾ, ದ ಹಾರ್ಮೋನಿಯಂ, ದ ಫ್ಲೂಟ್, ಆ ಥರ ಬಳಸಿ. ಇನ್ನು ಬಿಫೋರ್ ನೇಮ್ಸ್ ಆಫ್ ಫ್ಯಾಮಿಲೀಸ್, ಕುಟುಂಬಗಳ ಹೆಸರುಗಳಿಗಿಂತ ಮುಂಚೆ ನೋಡಿ, ಕುಟುಂಬದ ಹೆಸರು ಅಂತ ಹೇಳಿದೆ, ಮನೆತನದ ಹೆಸರು ಅಂತ ಹೇಳಿದೆ. ಓಕೆ, ಈಗ ಅಂಬಾನೀಸ್ ಅಂತ ಇದೆ, ದಿ ಅಂಬಾನೀಸ್.
ದ ಟಾಟಾಸ್. ಹಾಗೆ ಇಲ್ಲಿ ಐ ಆಮ್ ಗೋಯಿಂಗ್ ಟು ದ ಸ್ಮಿತ್ಸ್ ಹೌಸ್. ಸ್ಮಿತ್ ಅನ್ನೋದು ಅವರ ಕುಟುಂಬದ ಹೆಸರು. ಓಕೆ, ನೆಕ್ಸ್ಟ್ ಇನ್ನು ಕೆಲವೊಂದಿಷ್ಟು ಹಿಸ್ಟಾರಿಕಲ್ ಆ್ಯಂಡ್ ಯುನೀಕ್ ಈವೆಂಟ್ಸ್ಗಳಿದ್ದರೆ, ಐತಿಹಾಸಿಕ ಸಂದರ್ಭಗಳನ್ನು ನೀವು ಮೆನ್ಷನ್ ಮಾಡಬೇಕಾದ್ರೆ ಐತಿಹಾಸಿಕ ಅಥವಾ ವಿಭಿನ್ನವಾದ ಸಂದರ್ಭಗಳನ್ನು ಮೆನ್ಷನ್ ಮಾಡೋದಕ್ಕೆ ದ ಅಂತ ಬಳಸ್ಬೋದು. ಫಾರ್ ಎಕ್ಸಾಂಪಲ್, ಐ ಸ್ಟಡೀಡ್ ಫ್ರೆಂಚ್ ರೆವಲ್ಯೂಷನ್ ಅಂತ ಹೇಳಲ್ಲ, ದ ಫ್ರೆಂಚ್ ರೆವಲ್ಯೂಷನ್ ಅಂತ ಹೇಳ್ತೀರಿ. ಓಕೆ, ದ ಫ್ರೆಂಚ್ ರೆವಲ್ಯೂಷನ್, ದ ಅಮೇರಿಕನ್ ರೆವಲ್ಯೂಷನ್, ದ ಇಂಡಿಯನ್ ಮ್ಯೂಟಿನಿ, ಸೈನಿಕರ ದಂಗೆ ಅಂತ ಹೇಳಿದ್ವಲ್ಲ ಅದು. ಓಕೆ, ಸೊ ಈ ಥರ ನೀವು ದ ಅನ್ನೋದನ್ನು ಬಳಸ್ಕೋಬೋದು. ಹಾಗಾದರೆ ದ ಮತ್ತು ದಿ ಇವುಗಳಲ್ಲಿ ವ್ಯತ್ಯಾಸ ಏನು? ಯಾವಾಗ ದಿ ಅಂತ ಹೇಳಬೇಕು, ಯಾವಾಗ ದ ಅಂತ ಹೇಳಬೇಕು? ನೋಡಿ, ಇಲ್ಲಿದೆ ಅದಕ್ಕೆ ಉತ್ತರ. ದ ಅಂತ ಯಾವಾಗ ಬಳಸಬೇಕು ಅಂತ ಅಂದರೆ, ಎಲ್ಲಿ ಕಾನ್ಸನೆಂಟ್ ಸೌಂಡ್ ಇರುತ್ತೆ ಅಲ್ಲಿ ದ ಅಂತ ಬಳಸಬೇಕು, ಎಲ್ಲಿ ವವಲ್ ಸೌಂಡ್ ಇರುತ್ತೆ ಅಲ್ಲಿ ದಿ ಅಂತ ಬಳಸಬೇಕು. ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಓಕೆ, ಸಿಂಪಲ್ ಎಕ್ಸಾಂಪಲ್ ಕೊಡೋದಾದರೆ, ಈಗ ನೋಡಿ, ದ ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರ್ ಹೆಸರು. ಓಕೆ, ದಿ ಇಂಡಿಯನ್ ಎಕ್ಸ್ಪ್ರೆಸ್, ಇ ಅಂತ ಒಂದು ವವಲ್ ಸೌಂಡ್ ಇದ್ದರೆ ಅಲ್ಲಿ ದಿ ಇಂಡಿಯನ್ ಎಕ್ಸ್ಪ್ರೆಸ್ ಅಂತ ಹೇಳಿ. ಓಕೆ, ದ ಡೆಕ್ಕನ್ ಹೆರಾಲ್ಡ್ ಅಂತ ಹೇಳಿ. ಹಾಗೆ ನೀವು ಯಾವುದಾದ್ರು ಪವಿತ್ರ ಗ್ರಂಥಗಳ ಹೆಸರುಗಳ ಜೊತೆಗೂ ಕೂಡ ಬೇಕಾದ್ರೆ ನೀವು ದ ಅಥವಾ ದಿ ಅಂತ ಬಳಸ್ಬೋದು. ದ ಕುರಾನ್, ದ ಬೈಬಲ್, ದ ಭಗವದ್ಗೀತಾ, ದ ಗುರುಗ್ರಂಥ ಸಾಹೇಬ್, ಆ ಥರ ಬಳಸಿ. ಸೊ ಹೀಗೆ ನೀವು ಎ ಆ್ಯಂಡ್ ದ ಪದಗಳನ್ನು ಬಳಸ್ಕೊಂಡು ಸೆಂಟೆನ್ಸಸ್ಗಳಲ್ಲಿ ಯೂಸ್ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಟಾಪಿಕ್ ಆರ್ಟಿಕಲ್ಸ್. ಇದ್ರ ಮೇಲೆ ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಟೇಕ್ ಕೇರ್, ಹ್ಯಾವ್ ಅ ಗುಡ್ ಡೇ.